ಬೆಳೆಗಳಿಗೆ ಸಾರಜನಕ ಮತ್ತು ರಂಜಕದ ಅಂಶಗಳನ್ನು ಸರಬರಾಜು ಮಾಡಲು ಇಫ್ಕೋ ಸಂಸ್ಥೆಯು ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿಯ ಆವಿಷ್ಕಾರವನ್ನು ಸ್ವದೇಶಿ ತಂತ್ರಜ್ಞಾನದ ಮೂಲಕ ಮಾಡಿರುತ್ತದೆ. ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿಯ ಬಳಕೆಯಿಂದ ಮಣ್ಣಿನ ಗುಣಮಟ್ಟ ಸುಧಾರಿಸುತ್ತದೆ, ವಾಯು ಮತ್ತು ಜಲ ಮಾಲಿನ್ಯ ಕಡಿಮೆ ಆಗುತ್ತದೆ, ಕೃಷಿ ಉತ್ಪಾದನೆ ಹಾಗೂ ಅವುಗಳ ಗುಣಮಟ್ಟ ಹೆಚ್ಚಾಗುತ್ತದೆ. ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆಯಾಗುತ್ತದೆ ಮತ್ತು ಕೃಷಿ ವೆಚ್ಚವು ಕಡಿಮೆಯಾಗಲಿದೆ. ಅರ್ಧ ಲೀಟರ್ ನ್ಯಾನೋ ಯೂರಿಯಾ ಬಾಟಲಿ 1 ಚೀಲ ನ್ಯಾನೋ ಹರಳುಗಳಿಗೆ ಸಮ. ಅದೇ ರೀತಿಯಲ್ಲಿ ಅರ್ಧ ಲೀಟರ್ ನ್ಯಾನೋ ಡಿಎಪಿಯ ಬಾಟಲಿ 1 ಚೀಲ ಡಿಎಪಿಯ ಹರಳುಗಳ ಸಮಕ್ಕೆ ಬೆಳೆಗಳ ಗುಣಾಂಶಗಳನ್ನು ಒದಗಿಸುತ್ತದೆ. ಒಂದು ಬಾಟಲಿ ನ್ಯಾನೋ ಯೂರಿಯಾ ಬೆಲೆ ರೂಪಾಯಿ 225. ಆದರೆ 1 ಚೀಲ ಯೂರಿಯಾ ಹರಳುಗಳಿಗೆ ರೈತನು ರೂಪಾಯಿ 266.50 ತೆರಬೇಕಾಗುತ್ತದೆ. ಅದೇ ರೀತಿ ಒಂದು ಬಾಟಲಿ ನ್ಯಾನೋ ಡಿಎಪಿಯ ಬೆಲೆ ರೂಪಾಯಿ 600. ಆದರೆ 1 ಚೀಲ ಡಿಎಪಿ ಹರಳುಗಳಿಗೆ ರೈತನು ರೂಪಾಯಿ 1350 ತೆರಬೇಕಾಗುತ್ತದೆ. ನ್ಯಾನೋ ಗೊಬ್ಬರಗಳನ್ನು ಎಲೆಗಳ ಮೇಲೆ ಸಿಂಪಡಿಸಲಾಗುತ್ತದೆ. ಸ್ಪ್ರೇಯರ್ಗಳನ್ನು ಬಳಸಲಾಗುತ್ತದೆ. ಉದಾಹರಣೆಗೆ ನ್ಯಾಪ್ಕಿನ್ ಸ್ಪ್ರೇಯರ್, ಪವರ್ ಸ್ಪ್ರೇಯರ್ ಇತ್ಯಾದಿಗಳನ್ನು ಇಫ್ಕೋ ಒದಗಿಸಿದೆ. ಈ ಸ್ಪ್ರೇಯರ್ಗಳನ್ನು ಬಳಸಲು ಪ್ರತಿ ಎಕರೆಗೆ 1000 ಲೀಟರ್ ನೀರಿನ ಅವಶ್ಯಕತೆ ಇರುತ್ತದೆ. 100 ಲೀಟರ್ ನೀರಿನಲ್ಲಿ ಸೂಕ್ಷ್ಮ ರಸಗೊಬ್ಬರಗಳನ್ನು ದ್ರಾವಣದೊಂದಿಗೆ ಮಿಶ್ರಣ ಮಾಡಲಾಗುತ್ತದೆ. ಒಂದು ಬಾಟಲಿ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ದ್ರಾವಣವನ್ನು ಮಿಶ್ರ ಮಾಡಿ ಸಹ ಸಿಂಪಡಿಸಲಾಗುತ್ತದೆ. ಬೇರೆ ಯಾವುದೇ ಕೃಷಿ ನಿವೇಶವನ್ನು ರೈತರು ಸಿಂಪಡಿಸಬಹುದು. ನ್ಯಾನೋ ರಸಗೊಬ್ಬರ ಎಲ್ಲಾ ರೀತಿಯ ಕೃಷಿ ನಿವೇಶಗಳ ಒಟ್ಟಿಗೆ ಸುಲಭವಾಗಿ ಕರಗುತ್ತದೆ. ಡ್ರೋನ್ನಿಂದ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ಸಿಂಪಡಿಸಿದರೆ ಎಕರೆಗೆ ಕೇವಲ 10 ಲೀಟರ್ ನೀರು ಬೇಕಾಗುತ್ತದೆ. ಡ್ರೋನ್ಗಳ ಮೂಲಕ ಸಿಂಪಡಿಸಲು ಇಫ್ಕೋ ಗ್ರಾಮೀಣ ಯುವಕರಿಗೆ 2500 ಡ್ರೋನ್ಗಳನ್ನು ಉಚಿತವಾಗಿ ನೀಡುತ್ತದೆ. ಡ್ರೋನ್ ಅನ್ನು ಒಂದು ಜಾಗದಿಂದ ಇನ್ನೊಂದಕ್ಕೆ ಸ್ಥಳಾಂತರಿಸಲು ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ಗಾಡಿಯನ್ನು ಸಹ ಒದಗಿಸುತ್ತದೆ. ಅದಕ್ಕೆ ತಗಲುವ ವೆಚ್ಚ ಕೇವಲ ಎಕರೆಗೆ ರೂಪಾಯಿ 300 ಮಾತ್ರ. ಬೆಳೆಯಲ್ಲಿ ಸಾರಜನಕ ಮತ್ತು ರಂಜಕದ ಬೇಡಿಕೆಗೆ ಅನುಗುಣವಾಗಿ ನ್ಯಾನೋ ಗೊಬ್ಬರದ ಬೆಳೆವಾರು ಪ್ರಮಾಣವನ್ನು ಹೆಚ್ಚಿಸಬಹುದು ಮತ್ತು ಕಡಿಮೆ ಮಾಡಬಹುದು. ಸರಳವಾಗಿ ಹೇಳುವುದಾದರೆ ರೈತನು ಪ್ರತಿ ಬೆಳೆಗೆ ಯೂರಿಯಾ ಹರಳುಗಳು ಮತ್ತು ಡಿಎಪಿ ಹರಳುಗಳ ಪ್ರಯೋಗವನ್ನು ಕೊಯ್ಲಿಗೆ ಸಿದ್ಧವಿರುವ ಬೆಳೆಯ ಟಾಪ್ ಡ್ರೆಸ್ಸಿಂಗ್ನ ಮೂಲಕ ಮಾಡುತ್ತಾನೆ. ಅಷ್ಟು ಚೀಲಗಳ ಬದಲಿಗೆ ಪ್ರತಿ ಚೀಲದ ಪ್ರಕಾರ ಅದೇ ಸಂಖ್ಯೆಯ ನ್ಯಾನೋ ಗೊಬ್ಬರದ ಬಾಟಲಿಗಳನ್ನು ಬಳಸಿ ನ್ಯಾನೋ ಡಿಎಪಿಯನ್ನು 2 ರೀತಿಯಲ್ಲಿ ಬಳಸಲಾಗುತ್ತದೆ. ಒಮ್ಮೆ ಬೀಜ ಸಂಸ್ಕರಣೆಗೆ, ತದನಂತರ ಸ್ಪ್ರೇಯ ಮೂಲಕ. ಬೀಜ ಸಂಸ್ಕರಣೆಯಲ್ಲಿ ಬಳಸುವ ನ್ಯಾನೋ ಡಿಎಪಿ ಪ್ರಮಾಣವು ಬೀಜಗಳ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. 1 ಎಕರೆಯ ಬೀಜಗಳನ್ನು ಒಂದು ಟರ್ಪೋಲಿನ್ ಮೇಲೆ ಅಥವಾ ಒಂದು ದೊಡ್ಡ ಕಬ್ಬಿಣದ ಬಾಣಲೆಯಲ್ಲಿ ಹರಡಿ ಸ್ವಲ್ಪ ಪ್ರಮಾಣದಲ್ಲಿ ನ್ಯಾನೋ ಡಿಎಪಿಯ ಸ್ಪ್ರೇಯನ್ನು ಚೆನ್ನಾಗಿ ಸಿಂಪಡಿಸಿ ಬೀಜಗಳನ್ನು ಕೈಯಿಂದ ಮಿಶ್ರಣ ಮಾಡಿ. ಅರ್ಧ ಗಂಟೆಯ ನಂತರ ನ್ಯಾನೋ ಡಿಎಪಿಯಿಂದ ಶೋಧಿಸಲಾದ ಬೀಜಗಳನ್ನು ಬಿತ್ತುವುದು. ಪ್ರತಿ ಎಕರೆಗೆ ಬೇಕಾಗುವ ಬೀಜಗಳ ಸಂಸ್ಕರಣೆ ಮಾಡಲು ಬೆಳೆಗಳ ಪ್ರಕಾರ ಗೋಧಿಗೆ ಅರ್ಧ ಬಾಟಲಿ ನ್ಯಾನೋ ಡಿಎಪಿ, ಆಲೂಗೆಡ್ಡೆಗೆ 1 ಬಾಟಲಿ, ಕಬ್ಬಿಗೆ 2 ಬಾಟಲಿಗಳು, ಸಾಸಿವೆಗೆ ಕೇವಲ 2 ಮುಚ್ಚಳ, ಅವರೆ ಮತ್ತು ಬಟಾಣಿಗೆ ಕೇವಲ 2 ಮುಚ್ಚಳ ಇತ್ಯಾದಿ ಬೇಕಾಗುತ್ತದೆ. ಭತ್ತ, ಟೊಮೆಟೊ, ಕ್ಯಾರೆಟ್, ಬದನೆ ಮುಂತಾದ ಕೆಲವು ಬೆಳೆಗಳ ಸಸಿಗಳನ್ನು ನೆಡಲಾಗುತ್ತದೆ. ನ್ಯಾನೋ ಡಿಎಪಿಯೊಂದಿಗೆ ಸಸ್ಯಗಳಿಗೆ ಚಿಕಿತ್ಸೆ ನೀಡಲು 1 ಮುಚ್ಚಳ ನ್ಯಾನೋ ಡಿಎಪಿಯನ್ನು ಪ್ರತಿ 5 ಲೀಟರ್ ನೀರಿಗೆ ಮಿಶ್ರಣ ಮಾಡಿ. ನೀರಿನ ಪ್ರಮಾಣ ಕಡಿಮೆಯಾದಲ್ಲಿ ಅದೇ ಅನುಪಾತದಲ್ಲಿ ನೀರು ಮತ್ತು ನ್ಯಾನೋ ಡಿಎಪಿ ಪ್ರಮಾಣವನ್ನು ಹೆಚ್ಚಿಸುವ ಮೂಲಕ ಸಸಿಗಳ ಬುಡವನ್ನು ಮುಳುಗಿಸಿ ಅವುಗಳನ್ನು ನೆಡುತ್ತಾ ಹೋಗುವುದು. ನ್ಯಾನೋ ಗೊಬ್ಬರ ಅಧಿಕ ಉತ್ಪಾದನೆ, ಆರೋಗ್ಯಕರ ಉತ್ಪನ್ನ ಮತ್ತು ಮಾಲಿನ್ಯ ಮುಕ್ತ ಕೃಷಿಯ ಆಧಾರ.